ಅನೇಕ ಜನ ಮಠಾಧೀಶರು ಬಂದಿದ್ದರು, ಗುರುವರ್ಗದವರು ಇದ್ದರು, ವಿರಕ್ತ ವರ್ಗದವರು ಇದ್ದರು. ಬರೀ ಲಿಂಗಾಯತ ವೀರಶೈವರು ಅಷ್ಟೇ ಇಲ್ಲ, ಇವತ್ತು ಬೇರೆ ಬೇರೆ ಸಮುದಾಯದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಸ್ವಾಮಿಗಳಿದ್ದರು, ಹಿಂದುಳಿದ ವರ್ಗದ ಪ್ರಮುಖ ಮುಖಂಡಗಳಿದ್ದರು, ಅವರೆಲ್ಲರೂ ಸಹಿತ ಏನು ಜ್ಞಾಪನಾ ಪತ್ರ ಪ್ರಾರಂಭ ಮಾಡಂಥ ಸಂದರ್ಭದಲ್ಲಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಬಸವಲಿಂಗ ಪಟ್ಟದೇವರು ಶ್ರೀಗಳು, ಸುತ್ತೂರು ಶ್ರೀಗಳು, ಶ್ರೀ ಪ್ರಗತಿಪರ ಏನು ಸಾಹಿತಿಗಳಿದ್ದಾರೆ ಸಿದ್ದರಾಮಯ್ಯನವರು, ಇತರ ಎಲ್ಲ ಹೋರಾಟಗಾರರು, ಅವರೆಲ್ಲರೂ ಇಲ್ಲೇ ಒಂದು ಬರವಣಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದರು. ಬೆಂಗಳೂರಿನಲ್ಲಿ ನಿಯೋಗ ಹೋಗಿದ್ದಾರೆ. ಅಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಂಥ ಸಂದರ್ಭದಲ್ಲಿ ನಾನು ಸ್ವತಃನೇ ಬಸವಣ್ಣನವರ ಅನುಯಾಯಿ ಆಗಿದ್ದೇನೆ, ಇದು ಮಾಡ್ತೀನಿ ಅಂತೇಳಿ ವಿಳಂಬ ಮಾಡದೆ ಮುಂದಿನ ಏನು ಸಚಿವ ಸಂಪುಟದ ಸಭೆಗೆ ತಂದು ಇವತ್ತು ಅದನ್ನು ಜಾರಿಗೆ ಮಾಡಿದ್ದಾರೆ. ಹೀಗಾಗಿ ಅವರು ಬರುವ 26ನೇ ತಾರೀಕಿಗೆ ಬಸವಕಲ್ಯಾಣದಲ್ಲಿ ಬಸವಣ್ಣನವರ ಕಾರ್ಯಕ್ಷೇತ್ರ ಅಲ್ಲಿ ಎಲ್ಲ ಮಠಾಧೀಶರ ಪ್ರಗತಿಪರ ಸಂಘ ಸಂಸ್ಥೆಗಳ ಪರವಾಗಿ ನನಗೆ ನೀವು ಸಮಯ ತೆಗೆದುಕೊಳ್ಳ್ರಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟಕ್ಕೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ನಮ್ಮ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೀವಿ, ಅವರೆಲ್ಲ ಬರಬೇಕು ಅಂತೇಳಿ ನನಗೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಮೊನ್ನೆ ಸಮಯಾವಕಾಶ ಕೇಳಿದ್ದೆ. ಅವ್ರು 26ನೇ ತಾರೀಕಿಗೆ ಬಸವಕಲ್ಯಾಣಕ್ಕೆ ಬರ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ. 26ಕ್ಕೆ ಬಸವಕಲ್ಯಾಣದಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಅದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ನಿನ್ನೆ ಆಯವ್ಯಯ ಮಂಡನೆ ಆಗಿದೆ. ಆ ಆಯವ್ಯಯದಲ್ಲೂ ಇವತ್ತು ಕಲಬುರಗಿಯಲ್ಲಿ ಒಂದು ವಚನ ವಿಶ್ವವಿದ್ಯಾಲಯ ಅಂತ ಘೋಷಣೆ ಆಗಿಲ್ಲ, ವಚನ ಮಂಟಪ ಅಂತಾಗಿದೆ. ವಚನ ಮಂಟಪ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದೇವೆ. ಬರುವ ಬಸವ ಜಯಂತಿ ದಿವಸ ಸರ್ವಧರ್ಮ ಸಮನ್ವಯ ಮಾಡುವಂಥ ಒಂದು ಸಂಸತ್ತು ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ರಾಜ್ಯದಾದ್ಯಂತ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದೇವೆ. ಉದ್ದೇಶ ಬಸವಣ್ಣನವರ ತತ್ವಾದರ್ಶಗಳನ್ನು ಪ್ರಚುರಪಡಿಸಬೇಕು ಅನ್ನುವಂಥದ್ದು. ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಾನು ರಹೀಂ ಖಾನ್ ಅವರು ಕೂಡಿ ಬೀದರಲ್ಲಿ ಇವತ್ತು ಬೀದರ್ ಟು ಬ್ಯಾಂಗ್ಳೂರ್ ಒಂದು ಕಾರಿಡಾರ್, ಎಕನಾಮಿಕ್ ಕಾರಿಡಾರ್ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. 4 ಲೇನ್ ಒಂದು ಭಾಳ ರಸ್ತೆ ಆಗಬೇಕು ಅಂತೇಳಿ ಅದಕ್ಕೆ ಆಯವ್ಯಯದಲ್ಲಿ ಘೋಷಣೆ ಆಗಿದೆ. ಅದ್ರ ಜೊತೆಯಲ್ಲಿ ಇಲ್ಲಿ ಒಂದು ಇವತ್ತು ಪರಿಸರ ಪ್ರವಾಸೋದ್ಯಮಕ್ಕೆ ಅನುವು ಆಗುವಂಥ ರೀತಿಯಲ್ಲಿ ನಾನೊಂದು 15 ಕೋಟಿ ರೂಪಾಯಿ ಅನುದಾನ ಕೇಳಿದ್ದೆ, ಅದನ್ನು ಮಂಜೂರಿ ಆಗಿದೆ. ಇಲ್ಲಿ ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಿರ್ಮಾಣ ಆಗಬೇಕು ಅಂತ ಬಹಳ ದಿವಸದಿಂದ ಬೇಡಿಕೆ ಇತ್ತು. ಅದು ಘೋಷಣೆ ಅಷ್ಟೇ ಅಲ್ಲ, ಮುಂದಿನ ಸಚಿವ ಸಂಪುಟದಲ್ಲಿ ಬರ್ತಾ ಇದೆ. ಅದನ್ನು ನಾವು ಬರುವಂಥ 1 ತಿಂಗಳು 2 ತಿಂಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಹಾಕಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನೀರಾವರಿ ಯೋಜನೆಗಳಿರ್ಬೋದು, ಹೊಸ ಸರ್ಕಾರದ ವತಿಯಿಂದ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು ಇದ್ದ ಪದವಿ ಪೂರ್ವ ಕಾಲೇಜುಗಳಿಗೆ ಎಲ್ಲ ರೀತಿಯ ಮೂಲಸೌಕರ್ಯ ಕೊಡುವಂಥದ್ದು, ಮತ್ತು ಅತ್ಯಂತ ಪುರಾತನವಾದಂಥ ಕರೇಜ್ ಏನಿದೆ ಆ ಕರೇಜ್ಗೆ ಪ್ರವಾಸೋದ್ಯಮ ಇಲ್ಲಿ ಇನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ಐತಿಹಾಸಿಕವಾದಂಥ ಒಂದು ನೀರಿನ ಏನು ವ್ಯವಸ್ಥೆ ಇದೆ ಅದನ್ನು ಪುನಶ್ಚೇತನ ಮಾಡಲಿಕ್ಕೆ ಅದಕ್ಕೂ ಸುಮಾರು 15 ಕೋಟಿ, ಇಲ್ಲಿ ಬಿಜಾಪುರಕ್ಕೆ ಇಲ್ಲೇ ಜಾಸ್ತಿ ಆಗ್ತದೆ. ಆ ಒಂದು ಕಾಮಗಾರಿ, ಆ ಒಂದು ಕಾರ್ಯಕ್ರಮನೂ ಬರುವಂಥ ದಿನಮಾನಗಳಲ್ಲಿ ನಾವು ಮಾಡ್ತೀವಿ ಅಂತೇಳಿ ತಮ್ಮೆಲ್ಲರಿಗೆ ನಾನು ಸರ್ಕಾರದ ಪರವಾಗಿ, ನನ್ನ ಪರವಾಗಿ, ನಮ್ಮ ಮಂತ್ರಿಯವರ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಹಲವಾರು ಕಾರ್ಯಕ್ರಮ ನಡೀತಾ ಇದೆ. ಬಡತನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಚುನಾವಣೆ ಪೂರ್ವದಲ್ಲಿ ನಾವೇನು ಘೋಷಣೆ ಮಾಡಿದ್ದೇವೆ, ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ, ಕೊಟ್ಟ ಭರವಸೆ ಎಲ್ಲವನ್ನೂ ಈಡೇರಿಸ್ತಾ ಇದ್ದೇವೆ. 5 ಗ್ಯಾರಂಟಿ ಕೋಟಿ ರೂಪಾಯಿ ಗ್ಯಾರಂಟಿಯಲ್ಲಿ ಖರ್ಚು ಮಾಡಿದ್ದೇವೆ. ಮುಂದಿನ ವರ್ಷ ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿ ಇವತ್ತು ಮೀಸಲಿಕ್ಕಿದ್ದೇವೆ. ಇದರಿಂದ
ಆರ್ಥಿಕತೆಗೆ ಏನು ತೊಂದರೆ ಆಗಿಲ್ಲ, ಅಭಿವೃದ್ಧಿ ನಡೀತಾ ಇದೆ, ನೋಡ್ತಾ ಇದ್ದೀರಿ ನೀವು. ಇವತ್ತು ಅದರ ಜೊತೆಯಲ್ಲಿ ಅವರ ಆಲೋಚನೆ, ಅವ್ರ ವಿಚಾರ ಏನಾದರೂ ಅನುಷ್ಠಾನಕ್ಕೆ ಬಂದರೆ ಬಡತನ ಇರುತ್ತಾ? ಬಡತನ ಇರೋದಿಲ್ಲ. ಬಂಡವಾಳಶಾಹಿಗಳು ಉಟ್ಕೊಳ್ತಾರ, 1 ಲಕ್ಷ ಕೋಟಿ 10 ಲಕ್ಷ ಕೋಟಿ ಇವತ್ತೇನೋ ಆಸ್ತಿ ಇದೆ, ಆಗೋದಿಲ್ಲ. ಇವತ್ತದಕ್ಕೆ ಅವರ ಆಲೋಚನೆಗಳೇನಿದೆ, ಅವ್ರ ವಿಚಾರ ಆದರ್ಶಗಳೇನಿದೆ, ಹಿಂದೆ ಎಷ್ಟು ಪ್ರಸ್ತುತ ಆಗಿದ್ದು ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿದ್ದಾವೆ, ನಾಳೆನೂ ಅಷ್ಟೇ ಪ್ರಸ್ತುತವಾಗಿರ್ತದೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಸವ ತತ್ವ ಹೇಳೋದು ಬಹಳ ಸುಲಭ ಇದೆ. ನಾವು ನೋಡಿದ್ದೀನಿ, ನೋಡ್ತಾ ಇದ್ದೇವೆ, ಬಹಳ ಜನ ದೊಡ್ಡ ದೊಡ್ಡ ಪ್ರವಚನಕಾರರಿದ್ದಾರೆ, ಬಹಳ ಅದ್ಭುತವಾದಂಥ ವಾಗ್ಮಿಗಳಿದ್ದಾರೆ. ಆದರೆ ಬಸವಣ್ಣವರು ಹೇಳಿದಂಥದ್ದು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತರುವಂಥದ್ದು ಬಹಳ ಕಷ್ಟ ಇದೆ. ನುಡಿದಂತ ನಡೆ ಈ ಜನ್ಮ ಕಡೆ ಅಂತ ಹೇಳ್ತಾರೆ. ನಿಮ್ಮ ನಡೆ ನುಡಿ ಒಂದೇ ಇರಬೇಕು. ಬಹಳ ವಿರಳಾತಿ ವಿರಳ ಜನ ಮಠಾಧೀಶರಿಗೂ ಸೇರಿಸಿಕೊಂಡು ಇವತ್ತು ಆ ಬಸವ ತತ್ವವನ್ನು ಅವ್ರದ್ದೇನು ಆಲೋಚನೆಗಳಿದ್ದವು ಅದೆಲ್ಲವನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವರು ಬಹಳ ಕಡಿಮೆ ಜನ ಇದ್ದಾರೆ ಅಂತ ಹೇಳಬಹುದು. ಅದಕ್ಕೆ ನಾವು ಏನು ಮಾಡಬೇಕಾಗಿದೆ? ಪೂರ್ಣ ಪ್ರಮಾಣದಲ್ಲಿ ಬಸವಣ್ಣ ಹೇಳಿದಂಥದ್ದು ಅವ್ರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಗಳಿಸುವ ಪರಿಸ್ಥಿತಿ. ಬೆಳಿಗ್ಗೆ ಇದ್ರೇನೆ ಬೇರೆ ಬೇರೆ ರೀತಿಯಲ್ಲೇ ನಡೀತವೆ. ಇವತ್ತದಕ್ಕೆ ಸ್ವಲ್ಪ ಆದರೂ ಒಂದೊಂದು ವಿಷಯವಾದರೂ ಮಾನವೀಯತೆ ಏನಿದೆ, ಮೌಲ್ಯಗಳೇನಿದ್ದಾವೆ, ನಮ್ಮ ಆದರ್ಶಗಳೇನಿದ್ದಾವೆ, ಕನಿಷ್ಠ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ನಾವು ಮಾಡಿದೀವಿ ಅಂತ ಹೇಳಿದರೆ ಅದು ವಿಶ್ವಗುರು ಬಸವಣ್ಣನವರಿಗೆ ಕೊಟ್ಟಂಥ ಗೌರವ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು, ಯಾಕೆಂದರೆ ಬಸವ ತತ್ವ ಇಡೀ ಜಗತ್ತಿಗೆ ಪ್ರಪ್ರಥಮವಾಗಿ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು. ಅನುಭವ ಮಂಟಪದಲ್ಲಿ ನೋಡಿ, ಎಲ್ಲ ಸಮುದಾಯದವರು, ಡೋಹರ್ ಕಕ್ಕಯ್ಯ, ಮಾದ ಚೆನ್ನಯ್ಯ, ಇವತ್ತೇನು ಸಣ್ಣ ಸಣ್ಣ ಸಮುದಾಯದವರು, ನಮ್ಮಲ್ಲಿರುವಂಥ ಅನೇಕ ಜನ, ಅಕ್ಕಮಹಾದೇವಿ ಪೂಜ್ಯನೆ, ಅವ್ರಿಗೆ ಸೇರಿಸ್ಕೊಂಡು ಸುಮಾರು 30-40 ಮಹಿಳೆಯರು, ವಚನಕಾರ್ತಿಯರು, ಏನು ಸಾಮಾನ್ಯ ಮಾತಲ್ಲ. ಇವತ್ತು ಅಂಥವರಿಗೆಲ್ಲ ಮುಕ್ತವಾದಂಥ ಅವಕಾಶ ಕೊಟ್ಟರು. ಆ ಕಾಲದಲ್ಲಿ ಕಲ್ಯಾಣ ಕ್ರಾಂತಿಯಲ್ಲಿ ಅಂತರ್ಜಾತಿ ವಿವಾಹ ಮಾಡಿಸ್ತಾರೆ, ಕಳೆಯುವಿಕೆ ಶಿಕ್ಷೆ ಆಗ್ತದೆ, 5 ಜನ ಹುತಾತ್ಮರಾಗ್ತಾರೆ. ಶರಣರಿಗೆಲ್ಲ ಇವತ್ತು ಬಂಡವಾಳ ಪುರೋಹಿತಶಾಹಿಗಳು ಹೊಡೆದು ಓಡಿಸ್ತಾರೆ. ವಚನ ಸಾಹಿತ್ಯದ ಸಂರಕ್ಷಣೆ ಮುಂದೆ ನಡೀತದೆ. ಅನೇಕ ಇತಿಹಾಸ ನೋಡಿದರೆ ಮೈ ಜುಮ್ ಅನಿಸ್ತದೆ. ಹೀಗಾಗಿ ಇವತ್ತು ಸರ್ಕಾರ ಏನು ಮಾಡಿದಂಥ ಉದ್ದೇಶ ಏನಿದೆ, ಇವತ್ತಿನ ಈ ಒಂದು ಕಾಲದಲ್ಲಿ ಮನುಷ್ಯನಲ್ಲಿ ಏನು ವೈಷಮ್ಯ ಬೆಳೀತಾ ಇದೆ, ದ್ವೇಷ ಬೆಳೀತಾ ಇದೆ, ಹಿಂಸೆ ಆಗ್ತಾ ಇದೆ. ಹಿಂಸೆ ಆಗಬಾರ್ದು, ದ್ವೇಷ ಬೆಳಿಬಾರ್ದು, ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಬೆಳಿಬೇಕು, ಪ್ರೀತಿ ಇರಬೇಕು, ಸಮಾಜ ನಿರ್ಮಾಣ ಆಗಬೇಕು. ಎಲ್ಲಿ ಉಳ್ಳವರ ಮತ್ತು ಉಳ್ಳವರಲ್ಲದವರ ಗ್ಯಾಪ್ ಜಾಸ್ತಿ ಆಗುತ್ತೆ, ಅಲ್ಲಿ ಮುಂಬರುವಂಥ ನಿರ್ಮಾಣಗಳು ಬಹಳ ದೊಡ್ಡ ಮತ್ತೆ ಕ್ರಾಂತಿ ಆಗುತ್ತೆ. ಹೀಗಾಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ನಮ್ಮ ಯುವಕರಿಗೆ ಅಂತ ಹೇಳಿ ಇವತ್ತು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಇದಕ್ಕೆ ನಾಯಕ ಅಂತ ಹೇಳಿ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಸ್ತಾವನೆ ಸುಮಾರು ವರ್ಷದಿಂದ ಇತ್ತು. ಅನೇಕ ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ, ನಮ್ಮ ಸಮುದಾಯದವರು ಆಗಿ ಹೋಗಿದ್ದಾರೆ.
ಯಾರು ಮಾಡದ ಕೆಲಸ ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರಿಗೆ ಅಭಿನಂದಿಸಲೇಬೇಕು. ಮೊನ್ನೆ ಡಿಸೆಂಬರ್ 2ನೇ ತಾರೀಕಿಗೆ ನಮ್ಮ ತಂದೆಯವರ ಶತಮಾನೋತ್ಸವ ಆಯಿತು. ಆ ಸಂದರ್ಭದಲ್ಲಿ ಅನೇಕ ಜನ ಮಠಾಧೀಶರು ಬಂದಿದ್ದರು.